ಶಾರುಖ್ ಖಾನ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ರಣವೀರ್ ಸಿಂಗು, ರಣವೀರ್ ಕಪೂರು, ಹೋಲ್ ಬಾಲಿವುಡ್ಡೇ ಸೇರಿಕೊಂಡು ಒಂದು ಸಿರೀಸ್ ಮಾಡಿದ್ರೆ ಯಾವ ಥರ ಇರುತ್ತೆ? ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಶಾರುಖ್ ಖಾನ್ ಅವರ ಮಗ ಇದ್ದಾರಲ್ಲ ಅಯಾನ್ ಖಾನ್, ಇವರೇ ಬರೆದು ಡೈರೆಕ್ಟ್ ಮಾಡಿದಂಥ ಸಿರೀಸ್ ಇದು. ಈ ಒಂದು ಸಿರೀಸ್ನ ಮೈನ್ ಹೀರೋ ಬಂದ್ಬಿಟ್ಟು ಲಕ್ಷ. ಇವರು ಕಿಲ್ ಸಿನಿಮಾದಲ್ಲಿ ಹೀರೋ ಆಗಿದ್ರು. ಅದು ಫ್ಯಾಂಟಾಸ್ಟಿಕ್ ಮೂವಿ. ಇದರಲ್ಲಿ ಮೈನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಅಮಾನ್ ಸಿಂಗ್ ಆಗಿ. ಅಷ್ಟೆಲ್ಲ ಬಾಬಿ ಡಿಯೋಲು ಇದರಲ್ಲಿ ಅಜಯ್ ತಲ್ವಾರ್ ಅನ್ನೋ ಒಂದು ಆ್ಯಂಟಾಗೋನಿಸ್ಟ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಈ ಒಂದು ಸಿರೀಸು 7 ಎಪಿಸೋಡು ಹೊಂದಿದ್ದು ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಮತ್ತು ಇಂಗ್ಲೀಷು ಇಷ್ಟು ಲ್ಯಾಂಗ್ವೇಜಲ್ಲಿ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಈ ಒಂದು ಸಿರೀಸು 7 ಎಪಿಸೋಡ್ ಹೊಂದಿದ್ದು ಒಂದೊಂದು ಕೂಡ 40ರಿಂದ 50 ನಿಮಿಷದ ಒಳಗಡೆ ಇದೆ. ಒಂದು 4-4.5 ಗಂಟೆ ಆಗ್ಬೋದು ಹೋಲ್ ಸಿರೀಸ್ ಕಂಪ್ಲೀಟ್ ಮಾಡೋದಕ್ಕೆ. ಇನ್ನು ಈ ಒಂದು ಸಿರೀಸ್ನ ಆವಾಗಲೇ ಹೇಳೋ ಥರ ಅಯಾನ್ ಖಾನ್, ಶಾರುಖ್ ಖಾನ್ ಅವರ ಮಗ ಇವರು. ಹಂಗಾಗಿ ಇಡೀ ಬಾಲಿವುಡ್ಡೇ ಈ ಒಂದು ಸಿರೀಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆವಾಗಲೇ ಹೇಳೋ ಥರ ಈ ಒಂದು ಸಿರೀಸ್ನ ಟೈಟಲ್ ಬಂದ್ಬಿಟ್ಟು ದಿ ಬ್ಯಾಡ್ಸ್ ಆಫ್ ಬಾಲಿವುಡ್. ಮಧ್ಯದಲ್ಲಿ 3 ಡಾಟ್ ಇದ್ದಾವೆ. ಅದನ್ನು ನೀವು ಯಾವ ಥರ ಬೇಕಾದರೂ ಊಹೆ ಮಾಡ್ಕೊಬೋದು. ಇನ್ನು ಸಿರೀಸ್ನ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ, ಅಮೀನ್ ಸಿಂಗ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಂಗೆ ಬಂದ್ಬಿಟ್ಟು ಫಸ್ಟು ಸಿನಿಮಾದಲ್ಲೇ ಸೂಪರ್ ಸ್ಟಾರ್ ಆಗ್ತಾರೆ. ಇಂಥ ಅಮೀನ್ ಸಿಂಗು ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡುವಂಥ ಸಂದರ್ಭ ಬರುತ್ತೆ. ಅಷ್ಟೇ ಅಲ್ಲ, ಅಜಯ್ ತಲ್ವಾರ್ ಅವರ ಮಗಳಾದಂಥ ಕರಿಷ್ಮಾ ತಲ್ವಾರು ಇದರಲ್ಲಿ ಹೀರೋಯಿನ್ ಆಗಿರ್ತಾರೆ. ಬಟ್ ಈ ಒಂದು ವಿಚಾರ ಅಜಯ್ ತಲ್ವಾರ್ಗೆ ಇಷ್ಟ ಇರೋದಿಲ್ಲ. ಅದೇನಕ್ಕೆ ಇಷ್ಟ ಇಲ್ಲ, ಮತ್ತು ಮುಂದೆ ಕಥೆಯಲ್ಲಿ ಯಾವ್ಯಾವ ಥರ ಟ್ವಿಸ್ಟು ಮತ್ತು ಟರ್ನ್ಗಳು ಬರ್ತವೆ ಅಂತ ನೋಡ್ಬೋದು. ರಾಜಮೌಳಿ ಅವರು ಕೂಡ ಒಂದು ಚಿಕ್ಕ ಪಾತ್ರನ ಮಾಡಿದ್ದಾರೆ. ಅಷ್ಟೆಲ್ಲ ಬಾಲಿವುಡ್ನ ಎಲ್ಲ ಮೇನ್ ಆ್ಯಕ್ಟರ್ಸು ಇದರಲ್ಲಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ಅವ್ರದ್ದೇ ಆದ ಒರಿಜಿನಲ್ ಕ್ಯಾರೆಕ್ಟರ್ಗಳನ್ನ. ಇನ್ನು ಈ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ದರೆ ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀವಿ ಅನಿಸುತ್ತೆ. ಬಟ್ ಆದರೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವೇನೋ ಅಂತಲೂ ಕೂಡ ಅನಿಸುತ್ತೆ. ಮತ್ತು ಈ ಒಂದು ಸಿರೀಸು ನನಗೆ ಇಷ್ಟ ಆಯಿತೋ ಇಲ್ವೋ ಅಂತ ಹೇಳ್ತಾ ಬಂದರೆ ಖಂಡಿತ ಇಷ್ಟ ಆಗಲಿಲ್ಲ. ನೀವು ಮುಂಚೆಯಿಂದ ಈ ಒಂದು ಬಾಲಿವುಡ್ ಕಲ್ಚರ್ನ ಮತ್ತು ಬಾಲಿವುಡ್ನ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಇಷ್ಟ ಆಗ್ಬೋದು. ಈ ಒಂದು ಸಿರೀಸ್ನಲ್ಲಿ ಅಮೀನ್ ಸಿಂಗು, ಅವತಾರು, ಪರ್ವೇಜು, ಕರಿಷ್ಮಾ ಇವೆಲ್ಲ ಮೇನ್ ಕ್ಯಾರೆಕ್ಟರ್ ಆಗಿರ್ತವೆ. ಕೆಲವೊಂದು ಪಾತ್ರಗಳಿಗೆ ತುಂಬ ಕನೆಕ್ಟ್ ಆಗ್ತಾರೆ. ಬಟ್ ಟಿಪಿಕಲ್ ಬಾಲಿವುಡ್ ಸಿನಿಮಾಗಳಿಗಿಂತ ಇದು ಇನ್ನೂ ಸ್ವಲ್ಪ ವರಸ್ಟ್ ಅಂತ ಅನ್ನಿಸ್ತು. ಇನ್ನು ಡಬ್ಬಿಂಗ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಬಂದರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ನ ಬಳಸ್ಕೊಂಡು ನಮ್ಮ ಬ್ಯಾಡ್ ವರ್ಡ್ಸ್ನೆಲ್ಲ ನಮ್ಮ ಒಂದು ಕನ್ನಡ ಡಬ್ಬಿಂಗಲ್ಲಿ ಆ್ಯಡ್ ಮಾಡಿದ್ದಾರೆ. ಅದು ಕೂಡ ಓಕೆ, ಚೆನ್ನಾಗೇ ಅನಿಸುತ್ತೆ. ಬಟ್ ಮುಂಚೆಯಿಂದ ಬಾಲಿವುಡ್ನ ಫಾಲೋ ಮಾಡಿರೋರಿಗೆ ಇಷ್ಟ ಆಗ್ಬೋದು ಅಷ್ಟೇ ಬಿಟ್ಟರೆ ನಮ್ಮ ಜನ್ರೇಷನ್ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಬಾಲಿವುಡ್ ಯಾವ ಥರ ಇರುತ್ತೆ, ಆ ಒಂದು ಇಂಡಸ್ಟ್ರಿನಲ್ಲಿ ಗಾಸಿಪ್ಸು, ರೂಮರ್ಸು ಯಾವ್ಯಾವ ಥರ ಹರಡ್ತವೆ, ಇಂಥ ವಿಚಾರಗಳನ್ನ ತುಂಬ ಚೆನ್ನಾಗಿ ಇಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಇರಲಿ, ಅದು ನಿಮ್ಮ ವಿಷಯ. ಈ ಒಂದು ಸಿರೀಸ್ನ ನೋಡೋದು ಬಿಡೋದು ಕೂಡ ಆವಾಗಲೇ ಹೇಳೋ ಥರ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನೋಡಿಲ್ಲ ಅಂದರೆ ನೋಡ್ಬೋದು. ಬಟ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿದ್ರೆ ನೆಟ್ಟು ತಪ್ಪಿದ್ದಲ್ಲ. ಸೊ ನೀವೇ ಅಲೋನಾಗೆ ನೋಡೋದಕ್ಕೆ ಟ್ರೈ ಮಾಡಿ. ಇದಾಗಿತ್ತು ನನ್ನ ಒಂದು ರಿವ್ಯೂ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತೆ. ಯಾವ್ಯಾವ ಥರ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತು. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.